ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಸಪ್ಲಿಮೆಂಟರಿ ರೀಡಿಂಗ್ನ ಮೊದಲನೇ ಪಾಠವಾದ ನಾರಾಯಣಪುರ ಇನ್ಸಿಡೆಂಟ್ ಭಾಗದ 2ನೇ ಭಾಗದ ವಿವರಣೆಯನ್ನು ಕೊಡಲಿದ್ದೇನೆ. ಹಿಂದಿನ ಭಾಗದಲ್ಲಿ ಏನಾಗಿತ್ತು ಅಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಏನು ನಡೀತಾ ಇತ್ತು. ಆ ಮೂಮೆಂಟ್ನ ಸಮಯದಲ್ಲಿ ಒಬ್ಬ ಹಳ್ಳಿಯ ಚಿಕ್ಕ ಟೀಚರ್ನ ಗಾಂಧೀಜಿ ಅನುಯಾಯಿ ಅಂತ ಹೇಳ್ಕೊಂಡೋಗಿರ್ತಾರೆ. ಸೊ ಅವರ ಮಕ್ಕಳು ಮೋಹನ್, ಬಾಬು ಮತ್ತು ಮಂಜು ಪ್ರೊಟೆಸ್ಟನ್ನು ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಹೀಗೆ ಮನೆಗೆ ಒಂದಿನ ಪಾರ್ಸಲ್ ಬರುತ್ತೆ. ಆ ಪಾರ್ಸಲನ್ನು ನೋಡೋಕ್ಕೆ ಅವರು ಅಮ್ಮ, ಮೋಹನ್, ಸುಮನ್ನು ಮತ್ತು ಮತ್ತೊಬ್ಬ ಹುಡುಗ ಎಲ್ಲರೂ ರೂಮಲ್ಲಿ ಕೂತಿದ್ದಾಗ ಸಡನ್ ಆಗಿ ಯಾರೋ ಮನೆಗೆ ಬಂದ ಹಾಗೆ ಅನ್ಸತ್ತೆ. ಸೊ ಅಮ್ಮ ಮತ್ತು ಮೋಹನ್ ಹೊರಗೆ ಬರ್ತಾರೆ, ಸುಮನ್ನು ರೂಮ್ ಒಳಗೆ ಕೂತಿರ್ತಾನೆ. ಇಲ್ಲಿ ತನಕ ಪಾಠ ಆಗಿತ್ತು. ಮುಂದೆ ದೇರ್ ವಾಸ್ ಎ ನಾಕ್ ಅಟ್ ದ ಡೋರ್. ಬಾಬು rushed to his room, unrolled his bedroll and threw himself on it. A knock again. Who is there? Amma called out. Knock, knock. Mohan, go and see who it is. Manju, who had got into bed too, noticed that though Amma's voice was steady, her hands trembled. Mohan came in saying, Amma, it's Patil, the sub-inspector. Amma held Manju's hand in a tight, hurtful clutch, though her voice was still cool and calm. What does he want? He wants to talk to you. To me. The hand relaxed. Manju drew her own hand back and rubbed it softly. ಅಷ್ಟೊತ್ತಿಗೆ ಮನೆ ಬಾಗಿಲನ್ನ ಯಾರೋ ತಟ್ಟಿದಾಗೆ ಆಯಿತು. ಬಾಬು ಏನು ಮಾಡ್ದ, ತಕ್ಷಣ ತನ್ನ ಹಾಸಿಗೆಯನ್ನು ಹೊತ್ಕೊಂಡು ಮಲ್ಕೊಂಡ. ಮತ್ತೆ ಬಾಗಿಲನ್ನ ತಟ್ಟಿದ್ರು. ಯಾರಲ್ಲಿ ಅಮ್ಮ ಕೇಳಿದ್ರು, ಆದರೂ ಬಾಗಿಲನ್ನ ಯಾರೋ ತಟ್ತಾನೆ ಇದ್ರು. ಕೊನೆಗೆ ಮೋಹನ್ಗೆ ಹೋಗಿ ಯಾರು ನೋಡು ಅಂತ ಹೇಳಿದ್ರು. ಮಂಜುನು ಬೆಡ್ ಮೇಲೆ ಮಲಗಿದ್ಲು. ಅವಳಿಗೆ ಏನು ಗೊತ್ತಾಯ್ತು, ಅಮ್ಮನ ವಾಯ್ಸು ದೃಢವಾಗಿದ್ರು ಕೂಡ ಅವಳ ಕೈ ನಡುಗ್ತಿದೆ ಅಂತ ಮಂಜುಗೆ ಗೊತ್ತಾಯ್ತು. ಮೋಹನ್ ಹೋಗಿ ಬಂದ. ಯಾರು ಅಂತ ಹೇಳ್ದ. ಅಮ್ಮ, ಇದು ಪಾಟೀಲು, ಸಬ್ ಇನ್ಸ್ಪೆಕ್ಟರು, ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳಿದ್ರು. ಅಮ್ಮ, ಯಾಕೆ ಅವ್ರು ಬಂದಿದ್ದಾರೆ ಕೇಳಿದ್ರೆ, ಅವರು ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅಮ್ಮನಿಗೆ ಆಶ್ಚರ್ಯ ಆಯ್ತು, ನನ್ನ ಜೊತೆ ಮಾತಾಡ್ಬೇಕಾ ಅಂತ. ಹಾಗೆ ಮಂಜುನ ಕೈಯನ್ನು ಏನು ಹಿಡ್ಕೊಂಡಿದ್ಲು ಅದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮಂಜು ಏನು ಮಾಡಿದ್ರು, ತನ್ನ ಕೈಯನ್ನು ಒಳಗಿಟ್ಕೊಂಡು ಮಲ್ಕೊಂಡ್ಳು. ಐ ಹ್ಯಾವಂಟ್ ಕಮ್ ಟು ಟ್ರಬಲ್ ಯು, ಎ ಸ್ಟ್ರೇಂಜ್ ವಾಯ್ಸ್ ಸೆಡ್. Your husband was my friend in school. I am a friend. Amma got up quickly and went out. Manju waited a moment and followed her. There was Babu coming out of his room, making a show of having been worked out of a deep sleep, rubbing his eyes, yawning loudly and repeatedly, mumbling in a grumpy voice, Who is it? Who is it? But nobody paid him any attention, and soon Babu was taking in everything with the greatest curiosity. ಅಲ್ಲಿ ಬಂದವರು ಏನು ಹೇಳ್ತಾರೆ, ನಾನು ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ ಅಂತ ಹೇಳತ್ತೆ ಆ ವಾಯ್ಸು. ಹೊರಗಡೆ ಬಂದವರು, ನಿಮ್ಮ ಗಂಡ ನನಗೆ ಸ್ಕೂಲ್ನಲ್ಲಿ ಫ್ರೆಂಡು, ನಾನು ನಿಮಗೆ ಸ್ನೇಹಿತಂತರ ಅಂತ ಹೇಳ್ತಾನೆ. ಅಮ್ಮ ತಕ್ಷಣ ಎದ್ದು ಹೊರಗಡೆ ಹೋಗ್ತಾರೆ. ಮಂಜುನು ಒಂದು ಸ್ವಲ್ಪ ಹೊತ್ತು ನೋಡಿ ಅವಳು ಕೂಡ ಹೊರಗಡೆ ಬರ್ತಾಳೆ. ಬಾಬು ಏನು ಅವನ ರೂಮಲ್ಲಿ ಮಲಗಿದ್ದ, ಅವನು ಏನು ಗೊತ್ತಿಲ್ಲದೆ ಇರೋ ಥರ ನಿಧಾನ ಎದ್ದು ಬಂದಾಗೆ ಕಣ್ಣನ್ನು ಉಚ್ಕೊಳ್ತಾ ಆಕಳಿಸ್ತಾ ಹೊರಗಡೆ ಬರ್ತಾನೆ. ತಾನು ನಿದ್ದೆ ಮಾಡಿದ್ದೆ, ಇವಾಗ ಎದ್ದು ಬಂದೆ ಅನ್ನೋ ರೀತಿ ಆಕಳಿಸ್ತಾ ಬಂದು ಯಾರು ಯಾರು ಅಂತ ಕೇಳ್ತಾನೆ. ಬಟ್ ಅವನಿಗೆ ಯಾರು ಅಟೆನ್ಷನನ್ನು ಕೊಡೋದಿಲ್ಲ, ಅವನ ಕಡೆ ಯಾರು ಕಾನ್ಸಂಟ್ರೇಷನ್ನ ಕೊಡೋದಿಲ್ಲ. ಹಾಗೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಏನಾಗತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ದ ಮ್ಯಾನ್ ವಾಸ್ he really a police officer? He didn't look like one in his dingy clothes. He was saying to Amma, Yes, we were in school together. Oh yes, he was far above me. He was a scholar and I was one of the dancers. He always helped me though. God knows how often I would have been canned but for him. Please, Patil Saheb, Amma said rather impatiently, tell me why you are here. It's like this. Suddenly, the man was brisk and businesslike. His glance swept over all of them, taking them all in shrewdly. Certainly, this man was no dunce. There is going to be a search in your house. When ಅಷ್ಟೊತ್ತಿಗೆ ಆ ಮ್ಯಾನು ನಿಜವಾಗ್ಲೂ ಪೊಲೀಸ್ ಆಫೀಸರಾ ಅಂತ ಎಲ್ಲರಿಗೂ ಡೌಟ್ ಬರುತ್ತೆ. ಯಾಕೆಂದರೆ ಅವನು ಪೊಲೀಸ್ ಆಫೀಸರ್ ಥರ ಯಾವುದೇ ಬಟ್ಟೆಯನ್ನು ಹಾಕಿರೋದಿಲ್ಲ, ಯಾವುದೋ ಸಾಧಾರಣ ಬಟ್ಟೆಯನ್ನು ಹಾಕ್ಕೊಂಡಿರ್ತಾನೆ. ಹಾಗೆ ಅವನ ಅಮ್ಮನಿಗೆ ಹೇಳ್ತಾನೆ, ಹೌದು ನಾವಿಬ್ಬರು ಸ್ಕೂಲಲ್ಲೇ ಇದ್ವಿ, ಒಂದೇ ಸ್ಕೂಲಲ್ಲಿ ಓದಿದ್ದು ನಾವು. ಆದರೆ ನಿಮ್ಮ ಗಂಡ ಏನಿದ್ರು ಅವರು ಭಾಳ ಬುದ್ಧಿವಂತರು, ನನಗಿಂತ ತುಂಬ ಮೇಲಿದ್ರು, ಹಾಗೆ ಒಂದು ಪಂಡಿತರ ಥರ. ಆದರೂ ಕೂಡ ನನಗೆ ಯಾವಾಗಲೂ ಸಹಾಯವನ್ನು ಮಾಡಿದರು. ದೇವ್ರಿಗೆ ಮಾತ್ರ ಗೊತ್ತು ನಾನು ಎಷ್ಟು ಸಲ ಹೊರಗೆ ಹೋಗಿದ್ದೆ ಅಂತ. ಆದರೆ ಅವನು
ನನಗೆ ಭಾಳ ಸಲ ಸಹಾಯ ಮಾಡ್ದ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಮ್ಮ ಏನು ಹೇಳ್ತಾರೆ, ಪಾಟೀಲ್ ಸಾಹೇಬ್ ದಯವಿಟ್ಟು ನೀವು ಯಾಕೆ ಬಂದಿದ್ದೀರಾ ಹೇಳಿ, ಕತೆ ಎಲ್ಲ ಹೇಳಬೇಡಿ ಅಂತ ಹೇಳ್ತಾರೆ. ಇಟ್ಸ್ ಲೈಕ್ ದಿಸ್. ಸಡನ್ಲಿ ದ ಮ್ಯಾನ್ ವಾಸ್ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಲೈಕ್. ಸಡನ್ಲಿ ಏನಾಗ್ತಾನೆ, ಅವನು ತನ್ನ ಬಿಸ್ನೆಸ್ ಲೈಕಲ್ಲಿ ತನ್ನ ವರ್ಚಸ್ಸನ್ನು ಬದಲಾಯಿಸ್ಕೊಂಡು ಅಲ್ಲಿರೋರ ಕಡೆ ಎಲ್ಲರ ಕಡೆನೂ ನೋಡಿ ಒಂದ್ಸಲ ಹೇಳ್ತಾನೆ. ಏನು ಹೇಳ್ತಾನೆ, ನಿಮ್ಮ ಮನೇಲಿ ಸರ್ಚ್ ಆಗೋಕ್ಕಿದೆ, ನಿಮ್ಮ ಮನೇಲಿ ಸದ್ಯದಲ್ಲೇ ಪೊಲೀಸ್ ಸರ್ಚ್ ಆಗೋಕ್ಕೆ ಬರುತ್ತೆ ಅಂತ. ಅಮ್ಮ ಯಾವಾಗ ಅಂತ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಮೋಸ್ಟ್ ಪ್ರೊಬ್ಯಾಬ್ಲಿ ಟು ನೈಟ್ ಐ ಹ್ಯಾಡ್ ದ ಸಾಹಿಬ್ ಟಾಕಿಂಗ್. ದೇ ವರ್ ಸ್ಪೀಕಿಂಗ್ ಆಫ್ ಎ ಸೈಕ್ಲೋ ಸ್ಟೈಲಿಂಗ್ ಮಷಿನ್. ಇಟ್ ಸೀಮ್ಸ್ ಯು ಪೀಪಲ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮಾ ಸ್ಪೀಚ್. ದೇ ಸೇ ಯು ಹ್ಯಾವ್ ಪೀಪಲ್ ಹೈಡಿಂಗ್ ಹಿಯರ್ ಆಸ್ ವೆಲ್. ಅವನೇನು ಹೇಳ್ತಾನೆ, ಯಾವಾಗಲ ಕೇಳಿದ್ರೆ ಇವತ್ತೇ ರಾತ್ರಿ ಆಗತ್ತೆ ಅನ್ಸತ್ತೆ, ಹೆಚ್ಚು ಪಕ್ಷ ನನಗೆ ಗೊತ್ತಿಲ್ಲ. ಪಾಟೀಲ್ ಸಾಹೇಬು ಮಾತಾಡ್ತಿದ್ರು ಹೀಗೆ ಅಂತ, ನಿಮ್ಮ ಹತ್ರ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷೀನ್ ಇದೆ, ಒಂದು ಏನು ಮಾತನ್ನ ಮತ್ತೆ ಮತ್ತೆ ಕಾಪೀಸ್ ಮಾಡುವಂಥದ್ದೊಂದು ಮಷೀನು. ಆ ಮಷೀನ್ ಇದೆ, ನೀವು ಗಾಂಧೀಜಿ ಸ್ಪೀಚ್ನ ಕಾಪಿ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದೀರಾ, ಮತ್ತೆ ನಿಮ್ಮ ಮನೇಲಿ ಅದನ್ನ ಅಡಗಿಸ್ಕೊಂಡು ಇಟ್ಕೊಂಡಿದ್ದೀರಾ ಅಂತ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಅವನು ಹೇಳ್ತಾನೆ. ಮೋಹನ್ ಸ್ಕಾಫ್ಡ್. ಬಟ್ ಯು ಹ್ಯಾವ್ ದ ಸೈಕ್ಲೋ ಸ್ಟೈಲಿಂಗ್ ಮಷೀನ್? ನೋ, ಮೋಹನ್ ರಿಪೀಟೆಡ್ ಆಂಗ್ರಿಲಿ. ಯು ಆರ್ ವೇಸ್ಟಿಂಗ್ ಟೈಮ್ ಸ್ಪೈಯಿಂಗ್ ಆನ್ ಅಸ್. Tell me. The man ignored Mohan and spoke to Amma. Yes, Amma replied simply, and Mohan made an angry hissing sound. Where is it? Amma, you have gone inside. Manju's heart began beating wildly. Why was Amma giving them away? Give it to me. I'll get it out of the way. You can have it when it's safe. Mohan burst out again. Amma, what are you doing? How can you trust a policeman? ಕೊನೆಗೆ ಅವನು ನಿಮ್ಮ ಹತ್ರ ಇದಿದೆ ಅಂತ ಅವ್ರಿಗೆ ಡೌಟ್ ಬಂದಿದೆ ಅಂದ ತಕ್ಷಣ ಮೋಹನ್ ಒಂದ್ಸಲ ಕೆಮ್ಮಿ ನಿಮ್ಮ ಹತ್ರ ಹಾಗಾದ್ರೆ ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಇದೆಯಾ ಅಂತ ಅವನು ಪೊಲೀಸ್ ಕೇಳ್ತಾನೆ. ಇಲ್ಲ ಅಂತ ಮೋಹನ್ ಹೇಳ್ತಾನೆ. ನೀವು ಸುಮ್ಮನೆ ನಮ್ಮ ಮೇಲೆ ಕಾಲಹರಣ ಮಾಡ್ತಿದ್ದೀರಾ, ನಮ್ಮನ್ನು ಗೂಢಾಚಾರಿಕೆ ಮಾಡಕ್ ಬಂದು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅವನು ಮತ್ತೆ ಕೇಳ್ತಾನೆ, ಹೇಳಿ ಇದ್ರೆ ಹೇಳ್ಬಿಡಿ ಅಂತ ಮೋಹನ್ನ ಅಮ್ಮನ ಹತ್ರ ಕೇಳ್ತಾನೆ. ಅವಾಗ ಅಮ್ಮ ಏನು ಹೇಳ್ತಾಳೆ, ಹೌದು ಇದೆ ಅಂತ ಒಪ್ಕೊಳ್ತಾಳೆ. ಅಷ್ಟೊತ್ತಿಗೆ ಮೋಹನ್ಗೆ ಸಿಟ್ಟು ಬರುತ್ತೆ. ಹಾಗೆ ಅವನು ಎಲ್ಲಿದೆ ಅಂತ ಕೇಳ್ತಾನೆ. ಅವಾಗ ಅಮ್ಮ ಏನು ಹೇಳ್ತಾಳೆ, ಒಳಗಡೆ ಇದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮಂಜುಗೆ ನಿಧಾನವಾಗಿ ಭಯ ಆಗೋಕ್ಕೆ ಶುರುವಾಗಿರುತ್ತೆ. ಅವಳ ಹೃದಯ ಜೋರಾಗಿ ಹೊಡ್ಕೊಳಕ್ಕೆ ಶುರುವಾಗಿರುತ್ತೆ. ಅಮ್ಮ ಯಾಕೆ ಅದನ್ನ ಕೊಡ್ತಾ ಇದ್ದಾಳೆ, ನನಗೆ ಕೊಡಿ ಅಂತ ಅವನು ಕೇಳ್ತಿರ್ತಾನೆ. ಆದರೆ ಅಮ್ಮ ಯಾಕೆ ಅದನ್ನು ಕೊಡ್ತಾ ಇದ್ದಾಳೆ ಅಂತ ಯಾರಿಗೂ ಗೊತ್ತಾಗಿರಲ್ಲ. ಪೊಲೀಸ್ ಸಾಹೇಬ್ ಏನು ಹೇಳ್ತಾನೆ, ಅದನ್ನ ನನಗೆ ಕೊಡಿ, ನಾನು ಇಲ್ಲಿಂದ ತಗೊಂಡು ಹೋಗ್ತೀನಿ, ಅದು ಯಾವಾಗ ಸೇಫ್ ಆಗುತ್ತೋ ಮತ್ತೆ ಬಂದು ನೀವು ತಗೊಂಡು ಹೋಗಿ ಅಂತ ಹೇಳ್ತಾನೆ. ಮೋಹನಿಗೆ ಇನ್ನೂ ಸಿಟ್ಟು ಬರುತ್ತೆ. ಅಮ್ಮ ಏನು ಮಾಡ್ತಿದ್ಯಾ, ಅದನ್ನ ನೀನು ಪೊಲೀಸ್ ಮನೆನ ಹೆಂಗೆ ನಂಬ್ತೀಯಾ, ಅವನಿಗೆ ಕೊಡಬೇಡ ಅಂತ ಮೋಹನ್ ಪದೇ ಪದೇ ಹೇಳ್ತಾನೆ. The man touched Mohan on the shoulder. Mohan, you are still very young. There are many things you don't understand. I am a policeman, yes, but your father was and still is my friend, and this is my country as much as it is yours. Now give it to me quickly. They may came any moment. Amma opened the door of the puja room and said, Suman emerged, wiping her face with her sari, looking anxiously at them. Come in. Amma beckoned to the man. It's here. Suman stared at Amma and the man in bewilderment. Amma smiled at her and said, You have got to get away, Suman. Take away all the material, Mohan. Will you? ಮೋಹನು ಕೊಡಬೇಡ ಅಂದಾಗ ಪೊಲೀಸ್ ಆಫೀಸರ್ ಏನು ಮಾಡ್ತಾನೆ, ಅವನ ಭುಜವನ್ನು ಮುಡ್ತಾನೆ. ನೀನಿನ್ನು ತುಂಬ ಚಿಕ್ಕವನು, ನಿನಗೆ ತುಂಬ ವಿಷಯಗಳು ಅರ್ಥ ಆಗೋದಿಲ್ಲ. ನಾನು ಒಬ್ಬ ಪೊಲೀಸ್ ಮ್ಯಾನು. ನಿನ್ನ ತಂದೆ ನನಗೆ ಒಬ್ಬ ಒಳ್ಳೆ ಸ್ನೇಹಿತರಾಗಿದ್ರು, ಈಗಲೂ ಕೂಡ ಸ್ನೇಹಿತ. ಹಾಗೆ ನಿನಗೆ ಇದು ನಿನ್ನ ಕಂಟ್ರಿ ಅಂತ ಎಷ್ಟು ಹೆಮ್ಮೆ ಇದೆಯೋ ನನಗೂ ಕೂಡ ಅಷ್ಟೇ ಇದೆ. ಈಗ ಅದನ್ನು ನನಗೆ ಕೊಟ್ಬಿಡಿ. ಅವರು ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು, ನೀವು ಕೊನೆಗೆ ನಿಮಗೆ ತೊಂದರೆ ಅಂತ ಹೇಳ್ತಾರೆ. ಅಮ್ಮ ತಕ್ಷಣ ಏನು ಮಾಡ್ತಾರೆ, ಹೋಗಿ ಪೂಜಾ ರೂಮಿನ ಬಾಗಿಲನ್ನು ತೆಗೆದು ಸುಮಾ ಅಂತ ಕರೀತಾಳೆ. ಸುಮನ್ನು ಹೇಳ್ತಾಳೆ, ವೈಪಿಂಗ್ ಹರ್ ಫೇಸ್ ವಿತ್ ಹರ್ ಸ್ಯಾರಿ. ಅವಳ ಮುಖವನ್ನು ಸೆರಗಿನಿಂದ ಮುಚ್ಕೊಳ್ತಾ ಅವ್ರ ಕಡೆ ಒಂದ್ಸಲ ನೋಡ್ತಾಳೆ. ನೋಡಿ ಕಮಿನ್ ಅಂತ ಅವ್ರನ್ನ ಕರೀತಾಳೆ, ಪೊಲೀಸ್ ಮ್ಯಾನನ್ನ. ಇಲ್ಲಿದೆ ತಗೊಳ್ಳಿ ಅಂತ ಅಮ್ಮ ಹೇಳ್ತಾಳೆ. ಅಮ್ಮ ಅವ್ರ ಕಡೆ ಸ್ಮೈಲ್ ಮಾಡಿ ಹೇಳ್ತಾಳೆ, ಯು ಹ್ಯಾವ್ ಗಾಟ್ ಟು ಗೆಟ್ ಅವೇ ಸುಮನ್, ಟೇಕ್ ಅವೇ ಆಲ್ ದ ಮಟೀರಿಯಲ್ ಮೋಹನ್, ವಿಲ್ ಯು? ಸುಮನ್ನಿಗೆ ಏನು ಹೇಳ್ತಾಳೆ, ನೀವು ಇಲ್ಲಿಂದ ಬೇಗ ಹೊರಡಬೇಕು ಸುಮನ್, ತುಂಬ ತೊಂದರೆ ಇದೆ, ಇದನ್ನ ಇವ್ರು ತಗೊಂಡೋಗ್ತಾರೆ, ನೀನು ಇಲ್ಲಿರೋದೆಲ್ಲ ಕ್ಲೀನ್ ಮಾಡು ಅಂತ ಮೋಹನ್ನಿಗೆ ಹೇಳ್ತಾಳೆ. ಮೋಹನ್ ಸ್ಟೇರ್ಡ್ ಎಟ್ ಅಮ್ಮ, at Suman, and finally at Patil, who stared steadily back at Mohan. And suddenly the two smiled at each other. Okay, Amma, Mohan said and ducked into a puja room. He lugged the machine out and gave it to Patil.
Do you have a largish bag with you? The man asked. Manju, Amma began, but Babu had already got it. That's fine, the man said, and then they were gone. Patil, Mohan, and Suman. The house seemed unbelievably quiet after the earlier intense activity. Let's go back to bed, Amma suggested. Mohan came back shortly. Suman? Manju asked him anxiously. She is all right. ತಕ್ಷಣ ಏನ್ ಮಾಡ್ತಾನೆ, ಮೋಹನ್ನು ಅಮ್ಮನ ಕಡೆ ಒಂದ್ಸಲ ನೋಡ್ತಾನೆ. ಹಾಗೆ ಸುಮನ್ನು ಅಮ್ಮನ ಕಡೆ ನೋಡ್ತಾರೆ. ಪಾಟೀಲ್ ಸಾಹೇಬು ಅದನ್ನ ನಿಧಾನವಾಗಿ ತಗೊಳ್ತಾನೆ. ಕೊನೆಗೆ ಎಲ್ಲರೂ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಾರೆ. ಸರಿ ಅಮ್ಮ ಅಂತ ಮೋಹನ್ನು ಹೋಗಿ ಪೂಜಾ ರೂಮ್ ಒಳಗೆ ಹೋಗ್ತಾನೆ. ಹಾಗೆ ಮಷೀನ್ ಅನ್ನ ತಗೊಂಡ್ ಬಂದು ಪಾಟೀಲಿಗೆ ಕೊಡ್ತಾನೆ. ಪಾಟೀಲ್ ಏನ್ ಮಾಡ್ತಾನೆ, ಇದನ್ನ ತಗೊಂಡು ಹೋಗೋಕೆ ನಿಮ್ಮ ಹತ್ರ ಯಾವ್ದಾದ್ರು ದೊಡ್ಡ ಬ್ಯಾಗ್ ಇದೆಯಾ ಅಂತ ಕೇಳ್ತಾನೆ. ತಕ್ಷಣ ಅಮ್ಮ ಏನ್ ಹೇಳ್ತಾಳೆ, ಮಂಜುನ ಕರೀತಾಳೆ ಮಂಜು ಅಂತ. ಆದ್ರೆ ಅಷ್ಟೊತ್ತಿಗೆ ಬಾಬು ಆಲ್ರೆಡಿ ಅವರಿಗೆ ಬ್ಯಾಗ್ ಅನ್ನ ತಂದು ಕೊಡ್ತಾನೆ. ಪೊಲೀಸು ದಟ್ಸ್ ಫೈನ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಯಾರ್ಯಾರು? ಪಾಟೀಲು, ಮೋಹನ್ ಮತ್ತೆ ಸುಮನ್ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋದ್ಮೇಲೆ ಮನೆ ಮತ್ತೆ ಶಾಂತಿಯುತವಾಗತ್ತೆ, ಮತ್ತೆ ಸೈಲೆಂಟ್ ಆಗತ್ತೆ. ಮುಂಚೆ ಹೇಗಿತ್ತೋ ಹಾಗೆ. ಅಮ್ಮ ಏನ್ ಹೇಳ್ತಾಳೆ, ಹೋಗಿ ಎಲ್ಲರೂ ಮಲ್ಕೊಳ್ಳೋಣ ಅಂತ ಹೇಳ್ತಾನೆ. ಮೋಹನ್ ಹೊರಗಡೆ ಹೋಗಿ ಅವ್ರನ್ನ ಕಳಿಸಿ ಮತ್ತೆ ಬೇಗ ಒಳಗಡೆ ಬರ್ತಾನೆ. ಮಂಜು ಏನ್ ಕೇಳ್ತಾಳೆ, ಸುಮನ್ ಎಲ್ಲೋದ ಅಂತ. ಶಿ ಈಸ್ ಆಲ್ ರೈಟ್, ಅವಳು ಸರಿಯಾಗಿದ್ದಾಳೆ, ಅವಳಿಗೇನೂ ಆಗಿಲ್ಲ ಅಂತ ಅಮ್ಮ ಹೇಳಿ ಎಲ್ಲರನ್ನೂ ಮಲಗಿಸ್ತಾಳೆ. ಗೋ ಟು ಬೆಡ್ ಮಂಜು, ಅಮ್ಮ ಸೆಡ್. ಬೆಡ್ ವಿತ್ ದ ಪೊಲೀಸ್ ಅಬೌಟ್ ಟು ಕಮ್. But nevertheless she did drop off at some time and came out of her sleep with a jerk to hear a loud knock at the door. It was repeated. Manju sat up in sudden fright. Amma patted her comfortingly. Who is it? She asked loudly. Open the door, a strange voice ordered. Mohan, see who it is, Amma said. It was like going through something all over again. But this time they knew for sure it wasn't a friend standing out there. No need for Mohan to announce, Amma, it's the police. ಅಮ್ಮ ಮಂಜುಗೆ ಏನ್ ಹೇಳ್ತಾಳೆ, ಸರಿ ನೀನ್ ಹಾಸಿಗೆ ಹೋಗಿ ಮಲ್ಕೋ ಅಂತ. ಮಂಜು ಏನ್ ಹೇಳ್ತಾಳೆ, ಈಗ ಪೊಲೀಸ್ ಮತ್ತೆ ಬರ್ತಾರಲ್ವಾ, ನಾನೇನ್ ಮಾಡ್ಲಿ ಅಂತ ಕೇಳ್ತಾಳೆ. ಆದ್ರೂ ಎಲ್ಲರೂ ಹೋಗಿ ಮಲಗ್ತಾರೆ. ಅವರು ಮಲಗಿ ಸ್ವಲ್ಪ ಹೊತ್ತಾಗಿರಲ್ಲ, ಅಷ್ಟೊತ್ತಿಗೆ ಬಾಗ್ಲನ್ನ ಯಾರೋ ಬಡ್ದಾಗತ್ತೆ. ಮತ್ತೆ ಅದೇ ತರ ರಿಪೀಟ್ ಆಗತ್ತೆ. ಮಂಜು ತಕ್ಷಣ ಹೆದರಿಕೆಯಲ್ಲಿ ಕುಳಿತುಕೊಳ್ತಾಳೆ. ಅಮ್ಮ ಏನ್ ಮಾಡ್ತಾಳೆ, ನಿಧಾನವಾಗಿ ಬೆನ್ ತಟ್ಟಿ ಏನೂ ಆಗಿಲ್ಲ, ಆರಾಮಾಗಿರುವಂತ ಅವಳಿಗೆ ಸಮಾಧಾನ ಮಾಡ್ತಾಳೆ. ಯಾರದು ಅಂತ ಜೋರಾಗಿ ಕೇಳ್ತಾಳೆ. ಅವ್ರೇನ್ ಹೇಳ್ತಾರೆ, ಬಾಗ್ಲು ಓಪನ್ ಮಾಡಿ ಬೇಗ ಅಂತ ಹೇಳ್ತಾರೆ. ಮೋಹನ್, ಯಾರದು ನೋಡು ಅಂತ ಅಮ್ಮ ಹೇಳ್ತಾಳೆ. ಅದಕ್ಕೆ ಮೋಹನ್, ಅವ್ರೆಲ್ಲರಿಗೂ ಗೊತ್ತಿರತ್ತೆ ಇದು ಮತ್ತೆ ಹಿಂಗೆ ಆಗ್ತಾ ಇದೆ, ಆದ್ರೆ ಈ ಸಲ ಬಂದವರು ಖಂಡಿತವಾಗ್ಲೂ ಫ್ರೆಂಡ್ ಅಲ್ಲ, ಹೊರಗಡೆ ನಿಂತಿರೋರು ನಮ್ಮ ಫ್ರೆಂಡ್ ಆಗಿರೋಕೆ ಸಾಧ್ಯನೇ ಇಲ್ಲ. ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್. ಮೋಹನ್ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿತ್ತು. ಏನ್ ಹೇಳ್ತಾನೆ, ಅಮ್ಮ ಪೊಲೀಸರು ಬಂದಿದ್ದಾರೆ ಅಂತ ಹೇಳ್ತಾನೆ. ಸೊ ಇಲ್ಲಿಗೆ ಆ ಪಾಟೀಲ್ ಸಾಹಿಬು ಅವರಿಗೆ ಹೇಗೆ ಸಹಾಯ ಮಾಡ್ದ ಅನ್ನೋದನ್ನ ಈ ಪಾಠದಲ್ಲಿ ಅವರು ವಿವರಿಸಿದ್ದಾರೆ. ಇನ್ನು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ, ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಹೋಗೋಣ. Why had the students been marching? How was it an unusual march? The students ಯಾಕೆ ಮಾರ್ಚ್ ಮಾಡ್ತಿದ್ರು? The students were marching because they were protesting against the British, and because it was unusual, ಯಾಕೆಂದ್ರೆ there were no slogans and no shouts, and it was not like an usual march. A police officer was seen talking to the student leaders. Can you guess what the officer had been talking to them? The officer might talking to them as the students must go back. If they don't go back, the police can arrest them ಅಂತ ಪೊಲೀಸರು ಅವ್ರನ್ನ ಹೆದರಿಸ್ತಿರ್ಬೋದು. They may be frightening the students that they can put all the students into the jail ಅಂತ. Babu and Manju were a bit disappointed with the way students were marching. What was the reason? Because Babu and Manju were a bit disappointed because the students haven't continued the march after the gate. They seemed to frightened of the police, and all of them went back. So Babu and Manju has planned to join the march from their house. So it was disappointing for both of them. What had the police expected about the way of protest? How did the students' leader manage the protest? The police expected that the protest will turn to a violent one, and police would beat all of the students and put them into jail. But the students' leader already know that police would definitely do like this, so they planned
to go till the gate and convince the police and return back. So they wanted to give as much as trouble to the police, and they were not willing to arrest suddenly. What was there in the mysterious parcel? What suspicion does the police have about that? The mysterious parcel contained a cyclostyling machine. The suspicion did the police have about that is also cyclostyling machine. They suspected that Mohan and his family were making the speech of Mahatma Gandhiji, were making the copies of speech of Mahatma Gandhiji, and they were spreading all along the country. Why had Patil, the sub-inspector, came there? Who believed him? What was the result? The Patil, the sub-inspector, came there to warn the family of Mohan that there will be a raid on Mohan's house tonight, and they will check for a cyclostyling machine. If that is present, they will put all of them into the jail. And the only person first believed the sub-inspector is Mohan's mother, Amma, and she transferred the cyclostyling machine to the police, and she completely believed him. What do you think is the writer of the incident trying to impress upon the readers? The writer of the incident trying to impress upon the readers that we have to trust somebody at some time. So ಕೆಲವೊಂದ್ಸಲ ನಾವು ಕೆಲವೊಬ್ರನ್ನ ನಂಬಲೇಬೇಕಾಗತ್ತೆ. ಸೊ ಏನು ಟೈಮು ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಸೊ ವಿ ಹ್ಯಾವ್ ಟು ಟ್ರಸ್ಟ್ ದ ಪೀಪಲ್, ವಿ ಹ್ಯಾವ್ ಟು ಬಿಲೀವ್ ದ ಪೀಪಲ್ ಅನ್ನೋದನ್ನ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ. ಅವರು ಅದನ್ನ ಕೊಡದೇ ಇದ್ರೆ ಖಂಡಿತವಾಗ್ಲೂ ಪೊಲೀಸ್ ಅವತ್ತು ಬರ್ತಿದ್ರು, ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಸೊ ದೇರ್ ವಿಲ್ ಬಿ ದ ಚಾನ್ಸಸ್ ಆಫ್ ಆಲ್ ಆಫ್ ದೆಮ್ ವುಡ್ ಅರೆಸ್ಟೆಡ್. ಸೊ ಅದನ್ನ ತಪ್ಪಿಸೋದಕ್ಕೆ ಇವರು ಅವ್ರನ್ನ ನಂಬಿದ್ದಕ್ಕೆ ಇವರಿಗೆ ಒಳ್ಳೇದಾಯ್ತು. ಸೊ ಟ್ರಸ್ಟಿಂಗ್ ಈಸ್ ಆಲ್ ಗುಡ್ ಅಟ್ ಸಮ್ ಟೈಮ್ ಅಂತ ರೈಟರು ರೀಡರ್ಸಿಗೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ದ ನಾರಾಯಣಪುರ ಇನ್ಸಿಡೆಂಟ್ ಅನ್ನೋ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠಗಳ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.